ಸೇತುವೆಗಳಿರಲು ಗೋಡೆಗಳು ನಮಗೇಕೆ? ಸೇತುವೆಗಳೆಂಬ ಮನಗಳನ್ನ ಬೆಸೆಯಿಸಿ ಗೋಡೆಗಳೆಂಬ ದ್ವೇಷವ ದೂರವಿಟ್ಟು ಸೇತುವೆಯಾಗು ಮುದ್ದು ರಾಮ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಒಂದು ದಿನ ಏನಾಯ್ತು, ಈ ಸೇತುವೆಗೂ ಮತ್ತು ಅಡ್ಡ ಗ್ವಾಡಿ ಎರಡೂ ಜಗಳಾಡಕತ್ತಿತ್ತು. ಸೇತುವೆ ಅಂತೂ ಗೋಡೆಗೆ ನಿನ್ನೂ ಸಿಮೆಂಟಿನಿಂದ ಕಟ್ಟ್ಯಾರ, ನನ್ನೂ ಸಿಮೆಂಟಿನಿಂದ ಕಟ್ಟ್ಯಾರ. ನಿನ್ನೂ ಕಟ್ಟಿದವ ಮೇಸ್ತ್ರಿನೇ, ನನ್ನೂ ಕಟ್ಟಿದವ ಮೇಸ್ತ್ರಿನೇ. ಆದ್ರ ನಿನ್ನ ಕೆಲಸ ಬ್ಯಾರೆ ಐತಿ, ನನ್ನ ಕೆಲಸ ಬ್ಯಾರೆ ಐತಿ, ಯಾಕೆ ಹಿಂಗ ಅಂತದು ಸೇತುವೆ. ಗೋಡೆ ಅಂತೂ ನೀನು ಸಿಮೆಂಟಿನಿಂದನೇ ಕಟ್ಟಿಸಲ್ಪಟ್ಟಿದ್ದೀಯ, ನನ್ನೂ ಸಿಮೆಂಟಿನಿಂದನ ಕಟ್ಟ್ಯಾರ. ಆದ್ರ ನನಗ ನಿನಗ ಇರೋ ಫರ್ಕ್ ಏನು ಅಂದ್ರೆ, ನೀ ಇನ್ನೊಬ್ಬರನ್ನ ಜೋಡಿಸ್ತಿ, ನಾ ಇನ್ನೊಬ್ಬರನ್ನ ಭಿನ್ನಿಸ್ತೀನಿ. ಇನ್ನೊಬ್ಬರನ್ನ ಭಿನ್ನಿಸು ಗೋಡೆಗೆ ಬೆಲೆ ಇಲ್ಲ, ಇನ್ನೊಬ್ಬರನ್ನ ಜೋಡಿಸುವವರಿಗೆ ಬೆಲೆ ಐತಿ. ಸೇತುವೆಯಾಗು ಮುದ್ದು ರಾಮ. ಒಬ್ಬ ರಾಜ ಇದ್ದ. ಆತ ಹುಟ್ಟಿದಾಗಿಂದಾನು ಬಂಗಾರದ ಚಮಚೆಯಲ್ಲಿ ಬದುಕಿದ್ದ. ಮಸ್ತ್ ಜೀವನ ಮಾಡಿದ್ದವ. ಏನೋ ಒಂದು ರಾಜವೈಭೋಗ ಏನು, ಅವನಿಗೆ ನೀಡವ್ರೊಬ್ರು, ತಾಟ ತೊಳ್ಯಾವ್ರೊಬ್ರು, ಎಲ್ಲ ಭಾರಿ ಇತ್ತು ರಾಜ ಅಂತ. ಅವ ದೊಡ್ಡವಾಗ್ತಾನ. ಮುಂದೆ ದೊಡ್ಡವಾದ್ಮೇಲೆ ಅವ್ರಪ್ಪ ಹೇಳ್ತಾನ, ಸುಮ್ಮನೆ ಒಂದ್ ರೌಂಡ್ ಹೋಗಿ ಬಾ ರಾಜ, ಏನೇನೈತಿ ಪ್ರಜೆಗಳದ್ದು ಸುಮ್ ನೋಡ್ಕೊಂಡು ಬಾ ಅಂತ ಕಳಿಸಿದ. ಹೋದ ಮರಿರಾಜ. ಎಲ್ಲ ನೋಡಾಕ ಬೆಳ್ಳಿ ರಥ, ಅವನಿಗೊಬ್ರು ಸೇವಕರು, ಮಸ್ತ್ 5 ಕುದುರೆಗಳು, ಎಲ್ಲಾ ನೋಡ್ಕೊಂತ ಹೊರಟ. ಮೊದಲ ಮನಿಗ್ ಹೋಗಿ ನೋಡ್ತಾನ, ಒಂದು ಮಗು ಹುಟ್ಟಿತ್ತು. ಅವನಿಗೆ ಆಶ್ಚರ್ಯ ಆಗ್ತದ, ಏನಿದು ಅಂತ ಕೇಳ್ದ ಸಾರಥಿಗೆ. ಸಾರಥಿ ಅಂತಾನೆ, ಇದು ಜನನ, ನೀವು ಹಿಂಗ ಹುಟ್ಟಿರಿ, ಆ ಕೂಸು ಹಿಂಗ ಹುಟ್ಟೈತಿ. ನೀವು ಜರ ಬಂಗಾರದ ಅರಮನೆ ಒಳಗ ಹುಟ್ಟಿರಿ, ಅದು ಗುಡಿಸಲ ಒಳಗ ಹುಟ್ಟೈತಿ. ಆದ್ರ ಹುಟ್ಟು ಒಂದೇ. ನಾನು ಹಿಂಗ ಹುಟ್ಟಿನ ಅಂದವ ರಾಜ. ನಾವು ಹಿಂಗ ಹುಟ್ಟಿವಿ, ನೀವು ಹಿಂಗ ಹುಟ್ಟಿವಿ, ಆದ್ರ ನಿಮ್ದು ಬಂಗಾರದ ಅರಮನೆಯಾಗ ಹುಟ್ಟಿರಿ, ನಾವು ಗುಡಿಸಲ್ದಾಗ ಹುಟ್ಟಿವಿ ಅಷ್ಟೆ. ಮುಂದೆ ಹೋದ ಮನ್ಯಾಗ ನೋಡ್ತಾನ, ಮದುವೆ ನಡೆದಿತ್ತು. ಇದು ಏನು ಅಂತ ಕೇಳ್ದ ರಾಜ. ಸಾರಥಿ ಅಂದ, ಇದು ಮದುವೆ. ಮತ್ತ ಮದುವೆ ಅಂದ್ರೆ ಏನು? ಅವ ಸಾರಥಿ ಅಂದ, ನಿಮಗ ನಗುವಂಗ ಹೇಳ್ಯೋ ಏನ ಸತ್ಯ ತಿಳಿಯುವಂಗ ಹೇಳ್ಯೋ? ರಾಜರಂದ್ರು, ಸತ್ಯ ತಿಳಿಯುವಂಗ ಹೇಳು. ಇದು ಏನ್ ನಡ್ದದಲ್ಲ ಇದು ಮದುವೆ, ಚಲೋ ಇದ್ದವ್ರನ್ನ ಬಾವಿಗೆ ಹೋಗ್ಯದ ಇದ ಮದುವೆ ಅಂತ ಸಾರಥಿ. ಮತ್ ಯಾರ ನಕ್ಕಿರೇವ, ನಿಮಗೆಲ್ಲ ಮಸ್ತ್ ಅನುಭವನೇ ಅದು. ನಾನ್ ನಕ್ಕತ್ತಿಲ್ಲ. ರಾಜರ ಸಾರಥಿ ಅಂದ, ಚಲೋ ಇದ್ದವ್ರನ್ನ ಒಗಿದು ಇದು ಮದುವೆ. ಇಲ್ಲಿಲ್ಲ, ಸತ್ಯ ಹೇಳು. ಜೀವನದಲ್ಲಿ ಒಂದು ಘಟ್ಟ ಬರ್ತದೆ, ಆ ಘಟ್ಟದಲ್ಲಿ ಮದುವೆ ಆಗ್ತದ ಮನುಷ್ಯನಿಗೆ. ಒಬ್ಬ ಸಂಗಾತಿ, ಕಷ್ಟ ನೋವು ನಲಿವಿಗೆ ಒಬ್ಬ ಸಂಗಾತಿ ಬೇಕು ಅಂತ ಮದುವೆ ಮಾಡ್ತಾರೆ. ನನ್ಗೂ ಮಾಡ್ತಾರ, ನಿನ್ಗೂ ಮಾಡ್ತಾರ. ಮುಂದ್ ಹೋದ, ಅದ ಮದುವೆ ಏನ್ ಮನಿ ಆಗಿತ್ತಲ್ಲ, ಅದ್ರ ಮುಗ್ಗಿ ಮಂದ್ ನೋಡ್ತಾನ, ಜಗಳ ನಡೆದಿತ್ತು. ಯಾಕೆ? 2 ಕೂಸು ಹುಟ್ಟಿದ್ದು, ಅವು ಒಳಕತ್ತಿದ್ದು. ಅದನ್ನ ನೋಡಿದ ರಾಜ ಅಂತಾನೆ, ಇಲ್ಲೇನಾಗಕತ್ತೈತಿ ಅಂತ ಕೇಳಿದ ರಾಜ. ಸಾರಥಿ ಅಂದ, ಅದೇನು 1ನೇ ಭಾಗ ನೋಡಿದ್ರಲ್ಲ, ಅದ್ರದ್ದು ಕ್ಲೈಮ್ಯಾಕ್ಸ್ ಇದು ಅಂದ. 2 ಬರ್ತಾವು, ಬಂದ ಮ್ಯಾಗ ಹಿಂಗ ಜಗಳ ಆಡುದೆ. ಮತ್ ನಾನು ಆಡ್ತೀನೇನು ಅಂದ ರಾಜ. ಅಲ್ರಿ ರಾಜರೇ, ನೀವು ರಾಜರಿದ್ರಿ ಏನು, ನೀವು ಗುಡಿಸಲ್ದಾಗಿದ್ರಿ ಏನು, ಕಟ್ಕೊಂಡವ್ರ ಮಾತು ಕೇಳಬೇಕಿಲ್ಲ, ನೀವು ಬೀದಿಗೆ ಬರ್ತೀರಿ, ನಾವು ರೋಡಿಗೆ ಬರ್ತೀವ ಅಂದ. ಹಂಗಂದ್ರ ನಾನು ಬರ್ತೀನೇನು, ನೀವು ಬರ್ತೀರಿ. ಮುಂದೆ ಹೋದ, ಒಂದು ಸಾವಾಗಿತ್ತು. ಇದು ಏನು ಅಂದ ರಾಜ. ಅವಾಗ ಸಾರಥಿ ಹೇಳ್ತಾನ, ಮೋಕ್ಷ, ಶೋಕ ಇಲ್ಲ,
ಮೋಕ್ಷ ಇಲ್ಲ, ಏನೂ ಇಲ್ಲ. ಶೂನ್ಯದಿಂದ ಬಂದತ್ತೆ, ಶೂನ್ಯದತ್ತ ನಡೆದ ಪಯಣ ಅಷ್ಟೆ. ಇಲ್ಲಿ ಯಾಕೆ ಅಳಕತ್ತಾರೆ ಎಲ್ಲರೂ ಅಂತ ಕೇಳ್ದ ರಾಜ. ಸಾರಥಿ ಹೇಳ್ತಾನೆ, ಇನ್ನು ಮುಗಿತು, ಮನುಷ್ಯ ಹುಟ್ಟಿದ, ಮದುವೆಯಾದ, ಸಂಸಾರದ ಜಂಜಾಟಿನೊಳಗ ಬಿದ್ದ, ಒಂದು ದಿನ ಸಾವು ಬಂತು. ನಾನು ನನ್ನದು ಎಂದ ಬಡೆದ ನಾನಾತ್ಮ ದೇವನೊಳಗ ಏಕಾತ್ಮನಾದ, ಅದೇ ಸಾವು ಅಂತ ಸಾರಥಿಯು ವಿವರಣೆ ಕೊಟ್ಟ. ಅವಾಗ ಹುಡುಗನಿಗನಿಸ್ತು, ನನಗೂ ಸಾವು ಬರ್ತಿತ್ತನು. ರಾಜರಾಗಲಿ, ಬಡವರಾಗಲಿ, ಶ್ರೀಮಂತರಾಗಲಿ, ದುಡ್ಡಿದ್ದವ್ರಿರ್ಲಿ, ಇಲ್ದೇ ಇದ್ದವ್ರಿರ್ಲಿ, ಕುರ್ಚಿ ಮ್ಯಾಗ್ ಕುಂತವ್ರಿರ್ಲಿ, ಕೆಳಗ್ ಕುಂತವ್ರಿರ್ಲಿ, ಬಂಗಾರ ಹಾಕೊಂಡವ್ರಿರ್ಲಿ, ಹಾಕೊಳ್ದೆ ಇರೋವ್ರಿರ್ಲಿ, ಎಲ್ಲರಿಗೂ ಸಾವು ಬರುದೇ ಅಂದವ ಸಾರಥಿ. ರಾಜನಿಗನಿಸ್ತು, ಹಂಗಂದ್ರ ನಾನು ಸಾಯ್ತೀನನು, ನೀವು ಸಾಯ್ತೀರಿ. ಅವಾಗ ರಾಜ ಯೋಚನೆ ಮಾಡ್ತಾನ, ನಾನು ಹುಟ್ಟುತ್ತೀನಿ, ಮದ್ವೆ ಆಗ್ತೀನಿ, ಸಂಸಾರದ ಜಂಜಾಟದೊಳಗ ಬೀಳ್ತೀನಿ, ಇವೆಲ್ಲ ಮತ್ತೆ ನನಗ್ಯಾಕ ಬೇಕು? ನನಗೇನೂ ಬೇಡ, ನಾನು ನಿಮ್ಮಂತೆ ಒಬ್ಬವ ಅನ್ನೋ ಸತ್ಯ ನನಗೆ ಅರಿವಾಗ್ಯದ ಇವತ್ತ. ನಾನು ಬಿಟ್ಟು ದೇಶ ಸಂಚಾರಕ್ಕೆ ಹೋಗ್ತೀನಿ ಅಂತ ಮುಂದೊಂದು ದಿನ ದೊಡ್ಡ ಮೇಧಾವಿ ಆ ರಾಜ ಆಗ್ತಾನೆ. ಇದು ಸತ್ಯ ದರ್ಶನ. ಇದೇ 7ನೇ ಶ್ಲೋಕದ ಉಪನಿಷತ್ತಿನ ಸಾರಸ್ಯ. ಹೋಗಿಲೆಂತಹ ಮನಸ್ಸು ಮನುಷ್ಯನಿಗೆ ಬರಬೇಕಾಗ್ತದೆ. ಬಸವಣ್ಣ ಒಂದು ಕಡೆ ಹೇಳ್ತಾರೆ, ಅಂದಣವ ನೇರಿದ ಸೊನಗದಂತೆ ಕಂಡಡೆ ಬಿಡದು ತನ್ನ ಮುನ್ನಿನ ಸ್ವಭಾವವ, ಸುಡು ಸುಡು ಮನವಿದು ವಿಷಯಕ್ಕೆ ಹರಿಯುವುದು, ಮೃಡ ನಿಮ್ಮನ್ನೆನೆಯಲಿಯುವುದು ಒಂದೂ ದಿನ, ಎನ್ನುಡೆಯ ಕೂಡಲ ಸಂಗಮ ದೇವ ಅನುದಿನ ನಿಮ್ಮನ್ನ ನೆನೆವಂತೆ ಮಾಡು, ಸೆರಗೊಡ್ಡಿ ಬೇಡುವೆ ನಿಮ್ಮ ಧರ್ಮ. ಎಷ್ಟು ಅದ್ಭುತ ಅಲ್ಲೇನಿ ವಚನ. ನಾಯಿನ ನೀವು ನೋಡ್ರಿ, ಅದು ಬೆಳ್ಳಿ ರಥದ ಮ್ಯಾಗ ನೀವು ನಾಯಿನ ಕುಂದ್ರಿಸಿ ಮೆರವಣಿಗೆ ಮಾಡ್ರಿ, ಅದು ನಾಯಿ ಎಲ್ಲರೂ ಒಂಚೂರು ಹಳಸಿದ ಮಾಂಸ ಸಿಕ್ತು ಅಂದ್ರೆ ಅದು ರಥದ ಮ್ಯಾಗ ನಿಲ್ಲೋದೇ ಇಲ್ಲ. ಅದು ಓಡಿ ಹೋಗಿ ತನ್ನ ಮಾಂಸ ತಿನ್ನಕ ಓಡ್ತೈತದು. ಮತ್ತ ವಾಪಸ್ ನೀ ಬಾರೋ ರಥದ ಮ್ಯಾಗ ಅಂದ್ರ ಅದು ಬರುದಿಲ್ಲ. ಯಾಕ? ಅದ್ರ ಮನಸ್ಸು ಆ ಮಾಂಸದ ಮ್ಯಾಗ ಐತಿ, ಬಿಟ್ರೆ ನೀವು ಕೊಟ್ಟಿರೋ ಸಿಂಹಾಸನದ ಮ್ಯಾಗಿಲ್ಲ. ಈ ಮನುಷ್ಯನ ಮನಸ್ಸು ಹೆಂಗು ಅಂದ್ರೆ ನಾಯಿದು ಮನಸ್ಸಿದ್ದಂಗ. ಎಷ್ಟೇ ನೀವು ಬೆಳ್ಳಿ ರಥದ ಮ್ಯಾಗ ಕುಂದ್ರಿಸಿ, ಬಂಗಾರ ರಥದ ಮ್ಯಾಗ ಕುಂದ್ರಿಸಿ, ಸಿಂಹಾಸನದ ಮ್ಯಾಗ ಕುಂದ್ರಿಸಿದ್ರು ಇದು ಎಲ್ಲಿ ಹೋಗಿ ಕೇಳುವುದು ಅಂದ್ರ ಎಲ್ಲಿ ಕಾಮ ಐತಲ್ಲ ಅಲ್ಲೇ ಹೋಗ್ತದೆ. ಎಲ್ಲಿ ಮೋಕ್ಷ, ಎಲ್ಲಿ ಕ್ರೋಧ, ಎಲ್ಲಿ ಅಹಂಕಾರ ಅಲ್ಲೇ ಹೋಗ್ತದೆ. ಈ ಮನಸ್ಸನ್ನ ಗಟ್ಟಿ ಹಿಡಿಯೋದು ಹೆಂಗ ಅಂದ್ರ ನಿಮ್ಮ ನೆನೆಯಲಿಯುವುದು ಒಂದು ದಿನ. ಒಟ್ಟ ನಿಮ್ಮನ್ನ ನೆನಸಾಕತ್ತೆ ಇಲ್ಲಿದು, ನಿಮ್ಮನ್ನ ನೆನೆಸು ಹಂಗ ಈ ಮನಸ್ಸನ್ನ ಮಾಡುವಂತ ಅಪ್ಪ ಬಸವಣ್ಣ ಕೂಡಲ ಸಂಗಮನಲ್ಲಿ ಬೇಡ್ಕೊಳ್ತಾನ. ಮತ್ ನಾವು ಬೇಡ್ಕೊಂಡಿವಿ. ನಮ್ಮ ಬೇಡಿಕೆಗಳೆಷ್ಟು ಅದ್ಭುತ ಅಂದ್ರೆ, ಹಚ್ಚುದೇನ್ ದೇವ್ರ ಮುಂದ ಬಂಗಾರದ ದೀಪನ ಹಚ್ಚಿವಿ ನಾವು. ಮತ್ತ ಬಂಗಾರದ ದೀಪದ ಒಳಗ ಎಣ್ಣಿ, ಅವು ಬ್ರ್ಯಾಂಡೆಡ್ ಎಣ್ಣಿ ಹಾಕಿರ್ತೀವಿ. ಮತ್ತದು ಊದುಬತ್ತಿ ಹಚ್ತಿರಲ್ಲ ನೀವೆಲ್ಲ, ಆ ಊದುಬತ್ತಿ ಹಚ್ಬೇಕಾದ್ರೂ ಅದು ಬ್ರ್ಯಾಂಡೆಡ್ ಊದುಬತ್ತಿನೇ ಹಚ್ಚಿರ್ತೀರಿ. ಬೇಡ್ಕೊಳ್ಳೋದು ಏನ್ ಬೇಡ್ಕೊಂಡಿ ಗೊತ್ತನು? ಮಗ್ಳು ಮನ್ಯಾವ ಚಲೋ ಮನಿ ಕಟ್ಟಾನ, ಹೆಂಗಾರ ಮಾಡಿ ಮನಿ ಬೆಳೆಸ್ಬಿಡಪ್ಪ ಅಂತ ಬೇಡ್ಕೊಂಡಿ. ಕಟ್ಟೋದೇನು ಮಸ್ತ್ ದೊಡ್ಡ ಗುಡಿನ ಕಟ್ಟಿ ಕುಂದ್ರಿಸಿವಿ ಅವನಿಗೆ. ಎಂತ ಗುಡಿ ಕಟ್ಟಿವಿ ಅಂದ್ರ ದೊಡ್ಡ ಗುಡಿ ಕಟ್ಟೆ ಕುಂದ್ರಿಸಿವಿ. ಬೇಡ್ಕೊಳ್ಳೋದೆಲ್ಲ ಮಸ್ತ್ ಮಸ್ತ್ ಬೇಡ್ಕೊಂಡಿವಿ. ಮತ್ ಹೆಂಗ್ ಚಂದ ಬೇಡ್ಕೊಂಡಿವಿ ಅಂದ್ರ, ಆಗ ಅವು ಈ ಇನ್ಶೂರೆನ್ಸ್ ಬರ್ತಾವಲ್ಲ LIC ಒಳಗ, 1 ವರ್ಷ 2 ವರ್ಷ 3 ವರ್ಷ, ವರ್ಷದೊಳಗ ಬೀಳಿಸಿದಿ ಅಂದ್ರ 2 ತುಪ್ಪ ಎಕ್ಸ್ಟ್ರಾ ದೀಪ ಹಚ್ತೀನಿ ನಿನಗ. ಏನು ಮಗ್ಳು ಮನೆಯವ್ರನ್ನ ಬೀಳ್ಸಂತ ಕೇಳಾಕತ್ತೀವಿ. ಮತ್ತ 6 ತಿಂಗಳದಾಗ ಬೀಳ್ಸಿದಿ ಅಂದ್ರ ನಿನ್ ಹೆಸರ ಮ್ಯಾಗ ಗುಡಿನೇ ಕಟ್ತೀನಿ. ಮತ್ತ 1 ವಾರದಾಗ ಆಯ್ತು ಅಂದ್ರ ಇಡೀ ಊರ್ ತುಂಬಾ ನಿನ್ ಹೆಸರ ಮ್ಯಾಗ ಪ್ರಸಾದ ಮಾಡ್ತೀನಿ. ಕೇಳಿತ್ತ ದೇವ್ರು ಎಂದರೆ
ಇನ್ನೊಬ್ಬರ ಮನೆ ದೀಪ ಆರಿಸುವಂತ ಅವ್ನು ನನ್ನ ಮುಂದೆ ದೀಪ ಹಚ್ಚು ಅಂತ ಎಂದರೆ ದೇವ್ರು ಕೇಳಿತ್ತೇನ್? ದೇವರು ಯಾವತ್ತು ನಿಮ್ಗ ನಾವೊಂದ್ ಸತ್ಯ ಹೇಳ್ತೀನಿ, ನೆನಪಿಟ್ಕೊಂಡ್ಬಿಡ್ರಿ. ನಿಮ್ಮ ಅರಳಿದ ಹೂವು, ನೀವು ಸಾವಿರ ಬೆಂಗಳೂರು, ಮೈಸೂರು ಅಲ್ಲಿಂದ ಎಲ್ಲಾ ಹೂವು ತರಿಸಿ ದೇವ್ರಿಗೆ ಎರಿಸಿರ ದೇವ್ರ ಖುಷಿ ಆಗೋದಿಲ್ಲ. ದೇವ್ರು ಯಾವಾಗ ಖುಷಿ ಆಗ್ತಾನೆ ಅಂದ್ರೆ, ಬಾಡಿದ ಮನಸ್ಸಿಟ್ಕೊಂಡು ಅರಳಿದ ಹೂವ ತಗೊಂಡು ದೇವ್ರ ಗುಡಿಗೆ ಬಂದ್ರೆ ದೇವ್ರ ಖುಷಿ ಆಗುದಿಲ್ಲ. ಬಾಡಿದ ಹೂವ ಇರ್ಲಿ ಖರೆ, ಅರಳಿದ ಮನಸ್ಸು ತಗೊಂಡು ಹೋದ್ರಿ ಅಂದ್ರೆ ದೇವ್ರ ಖುಷಿ ಆಗ್ತಾನ. ಅಂತ ಮನಸ್ಸು ನಮ್ಮದಾಗ.